ಗಣಿಕಪ್ಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಎಸ್ವೈ ವಿರುದ್ಧ ಸಿಬಿಐ ತನಿಖೆಗೆ ಸುಪ್ರೀಂ ಕೋರ್ಟ್ ಅಸ್ತು ಎಂದಿದೆ. ಹೀಗಾಗಿ ಶಿವಮೊಗ್ಗ ರಾಜಕೀಯ ವಲಯದಲ್ಲಿ ಗುಸುಗುಸು ಶುರುವಾಗಿದೆ. ಮಾಜಿ ಸಿಎಂ ಬಂಗಾರಪ್ಪ ಅವರಂತೆ ಯಡಿಯೂರಪ್ಪ ಕೂಡ ವಿಭಿನ್ನ ರಾಜಕೀಯ ಹಾದಿ ಹಿಡಿತಾರಾ ಅನ್ನೋ ಮಾತು ಕೇಳಿಬರ್ತಿದೆ. ಬಿಎಸ್ವೈಗೆ ಕೊನೆಗೂ ತಪ್ಪಲಿಲ್ಲ ಸಿಬಿಐ ಕುಣಿಕೆ. ಹೌದು, ಕೊನೆಗೂ ಮಾಜಿ ಸಿಎಂ ಯಡಿಯೂರಪ್ಪ ಕೊರಳಿಗೆ ಸಿಬಿಐ ತನಿಖೆಯ ಕುಣಿಕೆ ಬಿದ್ದಿದೆ. ತನಿಖೆಯಿಂದ ತಪ್ಪಿಸಿಕೊಳ್ಳಲು ಯಡಿಯೂರಪ್ಪ ಮಾಡಿದ ಯತ್ನಗಳೆಲ್ಲ ವಿಫಲವಾಗಿದೆ. ಎಸ್ಎಚ್ ಕಪಾಡಿಯ ನೇತೃತ್ವದ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ಸಿಇಸಿ ಶಿಫಾರಸನ್ನ ಎತ್ತಿ ಹಿಡಿದಿದೆ. ಇದರ ಅನ್ವಯ ಯಡಿಯೂರಪ್ಪ ಪುತ್ರರ ಮಾಲೀಕತ್ವದ ಪ್ರೇರಣಾ ಟ್ರಸ್ಟ್, ಧವಳಗಿರಿ ಪ್ರಾಪರ್ಟೀಸ್ ಹಾಗೂ ಭಗತ್ ಹೋಮ್ಸ್ಗೆ ಗಣಿ ಕಂಪನಿಗಳು ನೀಡಿದ್ದ ಗಣಿ ಕಪ್ಪದ ಬಗ್ಗೆ ಸಿಬಿಐ ತನಿಖೆ ನಡೆಯಲಿದೆ. ಈ ಪ್ರಕರಣಗಳ ಸಂಬಂಧ ಇತರ ನ್ಯಾಯಾಲಯಗಳಲ್ಲಿ ನಡೀತಾ ಇದ್ದ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ತಡೆಯೊಡ್ಡಿದೆ. ಅಲ್ಲದೆ ಆಗಸ್ಟ್ 3ರ ಒಳಗೆ ತನಿಖೆ ಪೂರ್ಣಗೊಳಿಸಿ ವರದಿ ನೀಡುವಂತೆ ಆದೇಶಿಸಿದೆ. ಅಂದು ಬಂಗಾರಪ್ಪ, ಇಂದು ಯಡಿಯೂರಪ್ಪ. ಹೌದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಸದ್ಯ ಇದೇ ಮಾತು ಕೇಳಿ ಬರ್ತಾ ಇದೆ. ಕಡಿದಾಳು ಮಂಜಪ್ಪ, ಎಸ್ ಬಂಗಾರಪ್ಪ, ಜೆಎಚ್ ಪಟೇಲ್ ಹಾಗೂ ಯಡಿಯೂರಪ್ಪ ಸೇರಿದಂತೆ ಶಿವಮೊಗ್ಗದ 4 ಮುಖ್ಯಮಂತ್ರಿಯಾಗಿದ್ದಾರೆ. ಈ ಪೈಕಿ ಬಂಗಾರಪ್ಪ ಹಾಗೂ ಯಡಿಯೂರಪ್ಪ ಹಗರಣಗಳ ಆರೋಪ ಹೊತ್ತು ಸಿಬಿಐ ತನಿಖೆಗೆ ಒಳಗಾಗಿದ್ದಾರೆ. ಸಿಟ್ಟು, ಹಠಮಾರಿತನ. ಸಿಎಂ ಆಗಿ ಅವಧಿ ಪೂರ್ಣಗೊಳಿಸಲಿಲ್ಲ. ಎಸ್, ಬಂಗಾರಪ್ಪ ಹಾಗೂ ಯಡಿಯೂರಪ್ಪ ಇಬ್ಬರು ಬೇರೆ ಬೇರೆ ಪಕ್ಷಗಳಲ್ಲಿ ತಮ್ಮದೇ ಆದ ಇಮೇಜ್ನಿಂದ ಉತ್ತುಂಗಕ್ಕೆ ಏರಿದವರು. ಆದರೆ ಇಬ್ಬರಿಗೂ ಇದ್ದ ಸಾಮ್ಯತೆ ಎಂದ್ರೆ ಸಿಟ್ಟು, ಹಠಮಾರಿತನ ಅನ್ನೋದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರ ಮಾತು. ಇಬ್ಬರು ಕೂಡ ಸಿಎಂ ಆಗಿ ಅವಧಿ ಪೂರ್ಣಗೊಳಿಸಲಿಲ್ಲ. ಕ್ಲಾಸಿಕ್ ಕಂಪ್ಯೂಟರ್ ಹಗರಣದಲ್ಲಿ ಸಿಬಿಐ ಸುಳಿಗೆ ಸಿಲುಕಿದ್ದ ಬಂಗಾರಪ್ಪ ಕೊನೆಯವರೆಗೂ ಮತ್ತೆ ಉನ್ನತ ಅಧಿಕಾರದ ರುಚಿ ಸವಿಯಲೇ ಇಲ್ಲ. ಈಗ ಗಣಿ ಕಂಪನಿಗಳ ಕಿಕ್ ಬ್ಯಾಕ್ ಪ್ರಕರಣದಲ್ಲಿ ಯಡಿಯೂರಪ್ಪ ಸಿಬಿಐ ಸುಳಿಗೆ ಸಿಲುಕಿದ್ದಾರೆ. ಅವರ ಪುತ್ರರು ಕೂಡ ತನಿಖೆಗೆ ಒಳಗಾಗಬೇಕಿದೆ. ಹೀಗಾಗಿ ಬಂಗಾರಪ್ಪ ಅವರ ಗತಿಯೇ ಯಡಿಯೂರಪ್ಪ ಅವರಿಗೂ ಆಗತ್ತಾ ಅಥವಾ ಮತ್ತೆ ಉನ್ನತ ಅಧಿಕಾರದ ಗದ್ದುಗೆ ಲಭಿಸುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.